ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಗರದ ಪ್ರಮುಖ ಉದ್ಯಮಿ ಹಾಗೂ ಸಮಾಜ ಸೇವಕ ಶರಣಗೌಡ್ರು ಅವರ ಜನ್ಮದಿನವನ್ನ ಅಭಿಮಾನಿಗಳು, ಸ್ನೇಹಿತರು ಮತ್ತು ಹಿತೈಷಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ಬೆಳಗಿನ ಜಾವ ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಶರಣಗೌಡ್ರು ಮಾನವೀಯತೆ ಮೆರೆದಿದ್ದಾರೆ. ನೂರಾರು ನಿರಾಶ್ರಿತರಿಗೆ ಊಟೋಪಚಾರ ವ್ಯವಸ್ಥೆ ಮಾಡಿ ಅವರೊಂದಿಗೆ ಕೆಲ ಸಮಯ ಕಳೆದಿದ್ದಾರೆ. ಇನ್ನು ಸಂಜೆ ವೇಳೆ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಸ್ನೇಹಿತರು, ಬಂಧುಗಳು ಹಾಗೂ ಹಿತೈಷಿಗಳು ಸೇರಿ ಶರಣಗೌಡ್ರು ಅವರ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು. ಕೇಕ್ ಕತ್ತರಿಸಿ ಶುಭಾಶಯ ಕೋರಿದ ಆತ್ಮೀಯರು ಶರಣಗೌಡ್ರು ಅವರ ಸಮಾಜಮುಖಿ ಕಾರ್ಯಗಳನ್ನು ಕೊಂಡಾಡಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಗಣ್ಯರು, ಅಭಿಮಾನಿಗಳು ಹಾಗೂ ಸ್ನೇಹಿತರು ಭೇಟಿ ನೀಡಿ ಶುಭಾಶಯಗಳನ್ನು ತಿಳಿಸಿದರು. ಶರಣಗೌಡ್ರು ಅವರು ಶುಭಾಶಯ ಕೋರಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಶರಣಗೌಡ್ರ 42ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಇವತ್ತು ಬೆಳಗ್ಗೆಯಿಂದ ಶರಣಗೌಡ್ರವರು ತಮ್ಮ ಹುಟ್ಟುಹಬ್ಬದ ದಿನದಂದು ನೂರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಡವರಿಗೆ, ಬಗ್ಗರಿಗೆ ತಮ್ಮ ಕೈಲಿಂದ ಏನು ಸಹಾಯ ಆಗುತ್ತೋ ಅದು ಮಾಡ್ತಾ ಬಂದಿದ್ದಾರೆ. ಸಾಯಂಕಾಲ ಇವತ್ತು ತಮ್ಮ ಎಲ್ಲ ಸಹೋದರರಿಗೋಸ್ಕರ ಇಲ್ಲಿ ಇವತ್ತು ಒಂದು ಸಣ್ಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಎಲ್ಲಾ ಸಹೋದರ ಪರವಾಗಿ ಶುಭಾಶಯಗಳು ಕೋರುತ್ತಾ, ಇವತ್ತು ಇಲ್ಲೇ ಸಮೀಪ ನಿರಾಶ್ರಿತರ ಆಶ್ರಮಕ್ಕೆ ಬೆಳಗ್ಗೆ ಅನ್ನದಾಸೋಹ ಮಾಡಿದ್ದಾರೆ. ಇದೇ ತರ ಅವ್ರ ಕೈಯಿಂದ ಅವ್ರ ಪ್ರತಿ ವರ್ಷ ಬರ್ಡೇಗೆ ಏನೋ ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದು ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಅವರನ್ನು ದೇವರು, ಅವ್ರು ನಡ್ಕೊಂಡಂತ ದೇವರು ಹಾರ್ಕುಡಿ ಚೆನ್ನಬಸವೇಶ್ವರ ಅವರು 100 ವರ್ಷ ಆಯುಷ್ಯ, ಆರೋಗ್ಯ ಕೊಡ್ಲಿ ಎಂದು ನಾನು ಹಾರೈಸುತ್ತೇನೆ. ಇವತ್ತಿನ ದಿವಸ ನನ್ನ ಪ್ರಾಣ ಸ್ನೇಹಿತ ಹಾಗೂ ಒಡ ಹುಟ್ಟಿದ ತಮ್ಮ ಅಂತ ಹೇಳೋಕೆ ಇಚ್ಛೆ ಪಡಂತ ಶರಣಗೌಡ ನಾಗಶೆಟ್ಟಿಯವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ, ಅವರ ಬಗ್ಗೆ ಎರಡು ಮಾತಾಡ್ಬೇಕಂದ್ರೆ ಹೇಗಪ್ಪ ಅಂತಂದ್ರೆ, ಅವರು ತಾವು ಒಬ್ಬರೇ ಬೆಳೆದವರಲ್ಲ. ಅವರಿಗೆ ಕೆಳಗಿನಿಂದ ಶ್ರಮ ಪಟ್ಟಿದ್ದು ಒಂದೊಂದು ಎಳೆಯಾಗಿ ಪೂರಾ ಹೇಳ್ಬೇಕಂದ್ರೆ ಟೈಮ್ ಸಾಲಲ್ಲ. ಈಗ ಒಂದೇ ಒಂದು ಹೇಳ್ತೀನಿ. ಹೇಗಂದ್ರೆ ಅವರು ಊರಿಂದ ಬರ್ತಾ ಇದ್ರು, ಊರಿಂದ ಬಂದು ಬೆಳಿಗ್ಗೆ ಬಂದು ಸಾಯಂಕಾಲವರೆಗೂ ಇಲ್ಲೇ ಇರ್ತಿರು. ಇಲ್ಲೇ ಇದ್ದು ಹೋರಾಟದಿಂದ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಮೊದಲಿದ್ದರು. ಆಮೇಲೆ ರಿಯಲ್ ಎಸ್ಟೇಟ್ ಅಲ್ಲಿ ಅವರ ಊರ ಸಡಿಗೆ ಹತ್ರ ಅಲ್ಲಿ ಮೊದಲು ರಿಯಲ್ ಎಸ್ಟೇಟ್ ಅಲ್ಲೇನಲ್ಲಿ ಫಸ್ಟ್ ಹೊಲದಲ್ಲಿ ಇದು ಮಾಡಿ ಕೆಲವೊಂದು 2-3 ಇದರಲ್ಲಿ ಎಸ್ಟೇಟ್ ಪಾರ್ಟ್ನರ್ ಆಗಿ ಏನ್ ಲೇಔಟ್ ಹಾಕಿದ್ರು. ಅವಾಗಿನ ಹಿಡಿದು ಅವರು ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಹಾಗೆ ಬೆಳಿಲಂತ ನಿಮ್ಮ ಎಲ್ಲರ ಆಶೀರ್ವಾದ ಪ್ರಕಾರ ಇವತ್ತಿನ ಈ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಮುಂಚೆ ಹೆಂಗ ಒಂದು ಚಿಕ್ಕ ಸಸಿ ಇವತ್ತೊಂದು ದೊಡ್ಡ ಮರ ಆಗಿ ಎಲ್ಲರಿಗೂ ನೆರಳು ಕೊಡ್ತಾ ಇದ್ದಾರೆ. ಒಬ್ರು ಗರೀಬರಾಗಲಿ ಇದಾಗಲಿ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಹೆಂಗಂದ್ರ ಕೆಲಸ ಮಾಡಕ್ ಬಂದವ್ರು, ಗರೀಬರು ಇದ್ದವ್ರ ಸತ್ಯಕ್ಕೆ ಇವತ್ತು ಅವರು ಒಳ್ಳೆಯ ಒಂದು ಪರಿಸ್ಥಿತಿಯಲ್ಲಿದ್ದಾರೆ, ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದಾರೆ. ಚೆನ್ನಾಗಿ ಅವ್ರದವ್ರು ಹೆಂಡ್ರು ಮಕ್ಕಳ ಜೊತೆ ಮನೆ ಮಾಡ್ಕೊಂಡ ತರ ಇರೋ ತರ ಅವ್ರದೊಂದು ಸಂಘಟಿದ್ದವ್ರಿಗೆ ಆ ತರ ತಗೊಂಡೋಗಿ ಬೆಳೆಸಿದ್ದಾರ. ಅವರೆಲ್ಲರ ಆಶೀರ್ವಾದದಿಂದ, ನಮ್ಮೆಲ್ಲರ ಆಶೀರ್ವಾದದಿಂದ ಅವರು ಇನ್ನೂ ಎತ್ತರಕ್ಕೆ ಬೆಳೆದು ಇನ್ನೂ ನೂರಾರು ಜನರಿಗೆ ಅನ್ನ ಹಾಕಂತ ಶಕ್ತಿ ದೇವರವರಿಗೆ ಕೊಡ್ಲಿ. ಇವತ್ತು ಶರಣಬಸವೇಶ್ವರ ಸೋಮವಾರದಂದು ಬಂದಿದೆ ಅವರ ಬರ್ತಡೇ. ಅವರಿಗೆ ಶರಣನ ಆಶೀರ್ವಾದ ಸದಾ ಇರಲಿ. ರೋಟರಿ ಕ್ಲಬ್ ಸದಸ್ಯರಾಗಿದ್ದಾರೆ, ಅವರಿಗೂ ಈ ಮುಖಾಂತರ ಶುಭಾಶಯ ತಿಳಿಸುತ್ತಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸುತ್ತೆ. ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ನನ್ನೆಲ್ಲ ಹಿತೈಷಿಗಳು, ನನ್ನ ಆತ್ಮೀಯ ಗೆಳೆಯರು ಹಾಗೂ ನಂದು ಏನಪ್ಪಾ ಅಂದ್ರೆ ನಂದೊಂದು ಅಣ್ಣ ತಮ್ಮದರಿದ್ದಂಗೆ ನಮ್ದು ಸ್ಟಾಪ್ ಅಂದ್ರೆ ಇವರೆಲ್ಲರೂ ಸೇರಿಸಿ ನಂದು ಇವತ್ತಿನ ದಿವಸ ಬಹಳ ಅರ್ಥಪೂರ್ಣವಾಗಿ ನಂದು ಹುಟ್ಟುಹಬ್ಬವನ್ನು ಆಚರಿಸ್ಯಾರ. ಬೆಳಿಗ್ಗೆಯಿಂದ ಏನಪ್ಪಾ ಅಂತಂದ್ರೆ ನಿರಾಶ್ರಿತರ ಆಶ್ರಮಕ್ಕೆ ಹೋಗಿ ನೂರಾರು ಜನರಿಗೆ ಏನಪ್ಪಾ ಊಟದ ವ್ಯವಸ್ಥೆ ಅವರೇ ಮಾಡಿದ್ದಾರೆ. ನಂದೆಲ್ಲ ಗೆಳೆಯರೆಲ್ಲ ಬಹಳಷ್ಟು ಶ್ರಮಪಟ್ಟು ಎಲ್ಲ ಅಷ್ಟು ನನ್ನ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಕಾಳಜಿ ವಹಿಸ್ಕೊಂಡು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾರ. ಹಂಗೆ ಅದಕ್ಕೆ ಇಷ್ಟೆಲ್ಲ ಇದು ಮಾಡಿದಕ್ಕೆ ನಮ್ಮ ಗೆಳೆಯರಿಗೆ ಹಾಗೂ ನನ್ನ ಆತ್ಮೀಯರಿಗೆ ಎಲ್ಲ ಒಂದು ಏನಪ್ಪಾ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳು ಮುಗಿಸುತ್ತೆ. ಒಟ್ಟಾರೆಯಾಗಿ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಶರಣಗೌಡ್ರು ಅವರ ಜನ್ಮದಿನ ಆಚರಣೆ ಅರ್ಥಪೂರ್ಣವಾಗಿ ನೆರವೇರಿತು.
ಜನಸಾಮಾನ್ಯರ ಪ್ರತಿಧ್ವನಿಯಾಗಿ ಸಮಾಜದ ಪ್ರತಿಬಿಂಬವಾಗಿ ಜೆಟಿವಿ ಜನಾಭಿಪ್ರಾಯ ನ್ಯೂಸ್. ಜನಾಭಿಪ್ರಾಯವೇ ನಿರ್ಣಾಯಕ.